ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಒಂದು ಮಧ್ಯಾಹ್ನದ ಒಂದು ಸಿಂಪಲ್ ಮತ್ತೆ ಹೆಲ್ದಿ ಮೀಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ವಿಡಿಯೋನ ತೋರಿಸ್ಕೊಡ್ತೀನಿ, ನಾನು ಯಾವ ಥರ ಮಾಡ್ತೀನಿ ಏನು ಎತ್ತ ಅಂತ, ಮತ್ತೆ ಎಷ್ಟು ಬೇಗ ಮಾಡ್ಕೊತೀನಿ ಕ್ವಿಕ್ ಆಗಿ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಈ ಒಂದು ಮೀಲ್ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಇಷ್ಟ ಆಗಿದೆ ನೀವು ಮಾಡಬೇಕಾಗಿರೋದು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತ ಕಾಮೆಂಟ್ನ ಮಾಡಿ. ಇವತ್ತೊಂದು ಈಸಿ ಆಗಿರುವಂತಹ ಒಂದು ಮೀಲ್ನ ಪ್ರಿಪೇರ್ ಮಾಡೋಣ. ಯಾವ ಥರ ಏನೇನು ಪ್ರಿಪ್ರೇಷನ್ ಮಾಡ್ಕೊತೀನಿ. ಇವಾಗ ಆಲ್ರೆಡಿ ಸಾಂಬಾರ್ಗೆ ನಾನು ವೆಜಿಟೇಬಲ್ಸ್ ಆಲ್ ಟೈಮ್ ಫೇವ್ರೇಟ್, ನನ್ನ ಒಂದು ಫೇವ್ರೇಟ್ ಸಾಂಬಾರ್ ವೆಜಿಟೇಬಲ್ ಸಾಂಬಾರ್. ಅದನ್ನು ವಿಜಿಲ್ ಬರ್ಸಿದ್ದೀನಿ, ಒಂದು 3 ರಿಂದ 4 ವಿಜಿಲ್ ಬರ್ಸ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಮಾಡಬೇಕು. ಮತ್ತು ನಾರ್ಮಲ್ ಆಗಿ ಅನ್ನ, ಸ್ವಲ್ಪ ಚಪಾತಿ, ಮತ್ತು ಒಂದು ಪನ್ನೀರ್ ಕರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಸ್ವಲ್ಪ ಮಜ್ಜಿಗೆನ ಮಾಡ್ಕೊಳ್ಳೋಣ. ಇವಾಗಂತೂ ಬಿಸಿಲಿಗೆ ಮಜ್ಜಿಗೆ ತಗೊಳ್ಳೇಬೇಕು, ತಗೊಂಡಿಲ್ಲ ಅಂದರೆ ಆಗೋದೇ ಇಲ್ಲ. ಈ ಮಜ್ಜಿಗೆನ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಹೆಲ್ದಿ ಊಟ ಅಂತಂದರೆ ಯಾರಿಗಿಷ್ಟ ಆಗಲ್ಲ, ಕಾಮೆಂಟ್ ಮಾಡಿ. ನಾನು ಕೂಡ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿರುವಂಥ ಒಂದು ಮೆನುನ ನಾನು ರೆಡಿ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಅನ್ನ ಸಾಂಬಾರು, ಮತ್ತು ಸ್ವಲ್ಪ ಮಜ್ಜಿಗೆ, ಆಮೇಲೆ ಒಂದು ಒಳ್ಳೆ ಉಪ್ಪಿನಕಾಯಿ, ಮತ್ತು ಸ್ವಲ್ಪ ಚಪಾತಿ, ಅದ್ರ ಜೊತೆಗೆ ಯಾವುದಾದ್ರು ಒಂದು ಗುಜ್ಜು ಥರ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ನನ್ನ ಒಂದು ಮಧ್ಯಾಹ್ನದ ಮೀಲ್ ಆಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇಳೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ನನಗಂತೂ ಬೇಳೆ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ಜಾಸ್ತಿ ತರಕಾರಿಗಳನ್ನ ಹಾಕಿ ಆ ಬೇಳೆ ಸಾಂಬಾರು ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಬೇಳೆ ಮತ್ತು ತರಕಾರಿ ಎಲ್ಲ ವಿಜಿಲ್ ಬಾರಿಸ್ಕೊಂಡು ಅದಾದಮೇಲೆ ಉಪ್ಪು ಖಾರ ಮತ್ತು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ಕರಿಬೇವು ಹಾಕ್ಕೊತಾ ಇಲ್ಲ, ಫಸ್ಟಿಗೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಒಂಥರ ಸಾಂಬಾರು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಮತ್ತು ಇಲ್ಲಿ ನಾನು ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ, ಈರುಳ್ಳಿಯನ್ನು ಹಾಕ್ಕೊಂಡಿಲ್ಲ. ಇದೆಲ್ಲ ಕುದಿಯೋ ಅಷ್ಟರಲ್ಲಿ ಇಲ್ಲಿ ನಾನು ಪಲ್ಯನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಅಂತೂ ತುಂಬಾ ಒಳ್ಳೆಯದು, ಚೆನ್ನಾಗಿ ಬ್ಲಡ್ ಇಂಪ್ರೂವ್ ಮಾಡುತ್ತೆ. ಎಲ್ಲರೂ ಅಷ್ಟೇ ಆದಷ್ಟು ಬೀಟ್ರೂಟ್ ಪಲ್ಯನ ತಿನ್ನೋಕ್ಕೆ ಟ್ರೈ ಮಾಡಿ. ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ತುರಿದಿರುವಂತಹ ಬೀಟ್ರೂಟ್ನ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಇದೆಲ್ಲ ಸಾಫ್ಟ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ, ಅಲ್ಲಿ ತನಕ ನಾವು ಬೇಯಿಸ್ಕೊಬೇಕು. ಇದಕ್ಕೆ ನಾನು ಎಕ್ಸ್ಟ್ರಾ ಉಪ್ಪು ಮತ್ತು ಮಸಾಲ ಏನು ಆ್ಯಡ್ ಮಾಡ್ತಾಯಿಲ್ಲ. ನನಗೆ ಇದೇ ಥರ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಧನಿಯಾ ಪೌಡರು ಅಥವಾ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲಾನ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಬೇಡ ಅಂತಂದರೆ ಇದೇ ಥರ ತಿನ್ಬೋದು. ಇದು ಕೂಡ ಸ್ಪೈಸಿ ಕಡಿಮೆ ಇರುತ್ತೆ, ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಸ್ಪೈಸಿ ಬೇಡ ಅನ್ನೋರು ಈ ಥರ ತಿಂದರೆ ಟೇಸ್ಟಿಯಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ಚಪಾತಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಒಂದೊಂದೇ ಅಂದರೆ ಒಟ್ಟಿಗೆ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನನ್ನ ಒಂದು ಮಧ್ಯಾಹ್ನದ ಮಿನಿ ಮೀಲ್ ಈ ಥರ ಇತ್ತು. ನಿಮಗೂ ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ. ಮಾಡಿದಂತಹ ಒಂದು ಮಧ್ಯಾಹ್ನದ ಒಂದು ಸಿಂಪಲ್ ಮೆನು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಯಾವ ಥರ ಮೀಲ್ನ ಪ್ರಿಪೇರ್ ಮಾಡ್ತೀರಾ? ಇದೇ ಥರ ಏನಾದರೂ ಪ್ರಿಪೇರ್ ಮಾಡ್ತೀರಾ? ಈ ಥರ ಮೀಲ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗೂ ಕೂಡ ಇದೇ ಥರ ಮೀಲ್ ನನಗೆ ಯಾವಾಗ್ಲೂ ಇಷ್ಟ ಆಗುತ್ತೆ. ಜಂಕ್ ಫುಡ್ಡು ಅದನ್ನು ಕೂಡ ತಿನ್ನಲ್ಲ ಅಂತ ಏನು ಹೇಳ್ತಾ ಇಲ್ಲ, ಬಟ್ ಆದಷ್ಟು ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಏನೇ ಆದ್ರೂ ಅಷ್ಟೇ ಮನೇಲಿ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಹೆಲ್ದಿಯಾಗಿ ತಿನ್ನೋದಕ್ಕೆ ನೋಡಬೇಕು ಯಾರಾದ್ರೂ ಅಷ್ಟೇ. ಇವಾಗಿನ ಒಂದು ಸಿಚುವೇಶನಲ್ಲಿ ತುಂಬಾ ಹೆಲ್ತ್ ಇಶ್ಯೂ ಬರ್ತಾ ಇರುತ್ತೆ. ಎಕ್ಸಾಂಪಲ್ ನಾನೇನೇ ತಗೊಳ್ಳಿ, ಸುಮ್ಮನೆ ಸಣ್ಣ ಪುಟ್ಟ ಅದು ಇದು ಆಚೆ ತಿನ್ನೋದು ಆಗಿರಲಿ, ಈ ಥರ ಏನಾದರೂ ಒಂದು ತಿಂದಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ರೀತಿನೂ ಇರಬೇಕು. ಆಚೆ ತಿಂತೀವಿ ಅಂದ್ಬಿಟ್ಟು ಯಾವಾಗಲೂ ಆಚೆನೇ ತಿನ್ನಕ್ಕೆ ಹೋಗ್ಬಾರ್ದು, ಆಚೆನೂ ತಿನ್ನಬೇಕು. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಒಂದು ಒಳ್ಳೆ ಚೆನ್ನಾಗಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ, ಒನ್ ಟೈಮ್ ಆಚೆ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಹೆವಿ ತಿನ್ನಬಾರ್ದು ಅಷ್ಟೇ. ನೋಡಿಕೊಂಡು ನಮ್ಮ ಆರೋಗ್ಯನ ನಾವೇನೇ ಕಾಪಾಡ್ಕೊಬೇಕು, ಬೇರೆ ಯಾರು ಬಂದು ಕಾಪಾಡ್ಕೊಳ್ಳೋದಿಲ್ಲ.
ಮತ್ತೆ ಹೆಲ್ತ್ ಇಶ್ಯೂ ಅದು ಇದು ಅಂತ ಇದ್ರೆ ಸುಮ್ಮನೆ ಇದಾಗುತ್ತೆ. ಮತ್ತು ನನ್ನ ಒಂದು ಡಯಟು ಮೊದಲು ನಾನು ಮಾಡ್ತಾ ಇದ್ದೆ. ಇವಾಗ ಯಾವುದೇ ಡಯಟು ಕೂಡ ನಾನು ಮಾಡ್ತಾ ಇಲ್ಲ. ಈ ಒಂದು ಪ್ರೆಗ್ನೆಂಟಲ್ಲಿ ಏನು ಡಯಟ್ ಮಾಡೋದು ಅಂತ ಅಂದ್ಬಿಟ್ಟು, ಅಂದರೆ ಪ್ರೆಗ್ನೆಂಟ್ ರಿಲೇಟೆಡ್ ಡಯಟ್ ಮಾಡ್ತೀನಿ. ನನ್ನ ಒಂದು ಬಾಡಿ ಕರೆಕ್ಟಾಗೇ ಇದೆ. ನಾನೇನು ಸಣ್ಣ ಆಗೋದು ದಪ್ಪ ಆಗೋದು ಅದರದ್ದು ಏನಿಲ್ಲ. ಹೆಲ್ದಿಯಾಗಿ ತಿನ್ನೋದಷ್ಟೇ, ಅದ್ರ ಕಡೆ ಮಾತ್ರ ಗಮನನ ಕೊಡ್ತಾ ಇದ್ದೀನಿ ನಾನು. ಸಣ್ಣ ಆಗಬೇಕು ದಪ್ಪ ಆಗಬೇಕು ಅದ್ರ ಬಗ್ಗೆ ಏನು ನಾನು ಗಮನನ ಕೊಡ್ತಾ ಇಲ್ಲ. ಆದಷ್ಟು ಹೆಲ್ದಿಯಾಗಿ ಏನು ನಮ್ಮ ಬಾಡಿಗೆ ಏನು ತೊಂದರೆ ಆಗದೆ ಇರೋ ಥರ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನನಗೆ ಸರ್ಜರಿ ಆಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ನಾನು ಆಯಿಲಿ ಫುಡ್ಡು ಕಡಿಮೆ ಮಾಡಬೇಕು. ಅಷ್ಟಾಗಿ ನನಗೆ ಆಯಿಲಿ ಫುಡ್ ಎಲ್ಲ ಆಗೋದಿಲ್ಲ. ಸೊ ಅದರಿಂದ ಈ ನನಗೆ ಅಂದರೆ ಬಜ್ಜಿ ಬೋಂಡ ಈ ಥರದ್ದೇನೋ ಸ್ಮೆಲ್ ಅಂದರೆ ನನಗೆ ಒಂಥರ ವಾಮಿಟ್ ಬರೋ ಥರ ಫೀಲ್ ಆಗುತ್ತೆ. ಆದರೆ ಮನೇಲಿ ಮಾಡಿದ್ರೆ ಒಂದೆರಡು ತಿಂತೀನಿ ಅಷ್ಟೇ. ಅದು ಬಿಟ್ಟು ಆಚೆ ಕಡೆ ಈ ಜಂಕ್ ಫುಡ್ ಜಾಸ್ತಿ ಆಯಿಲಿ ಥರ ಇರೋದು ಅಂದರೆ ನನಗೆ ಅವಾಗಿಂದನೂ ಅಷ್ಟೇ ನನಗೆ ಆಗೋದಿಲ್ಲ. ಇವಾಗಂತೂ ಸರ್ಜರಿ ಆದಮೇಲಂತೂ ಕೇಳಂಗೆ ಇಲ್ಲ, ಅದೇನೋ ಆಗೋದೇ ಇಲ್ಲ. ಆಯಿಲ್ ಫುಡ್ ಅಂದ್ರೇ ಒಂಥರ ವಾಮಿಟ್ ಬರೋ ಥರ ಫೀಲ್ ಆಗುತ್ತೆ. ಬಟ್ ಇವಾಗ ಬೆಟರ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ, ಏನೂ ಅದರ ಒಂದು ಪ್ರಾಬ್ಲಮ್ ಇಲ್ಲ. ಬಟ್ ನಾರ್ಮಲಾಗಿ ಫುಡ್ಡಲ್ಲಿ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಆ ರೀತಿ ಇರುತ್ತೆ ಅಷ್ಟೇ. ಯಾರಿಗಾದ್ರೂ ಅಷ್ಟೇ ಅಲ್ವಾ, ಇವಾಗ ಫುಡ್ಡಲ್ಲಿ ವೇರಿಯೇಷನ್ ಆದರೆ ನಮ್ಮ ಬಾಡಿಯಲ್ಲಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು, ಅದು ಇದು ತಿನ್ಕೊಂಡು ಮಾಡ್ಕೊಂಡಿದ್ರಿ. ಇವಾಗಂತೂ ಏನು ಯಾರಿಗೆ ಯಾವಾಗ ಏನಾಗುತ್ತೆ ಅಂತಲೇ ನಮಗೆ ಹೇಳೋಕ್ಕಾಗೋದಿಲ್ಲ. ಸೊ ಆದಷ್ಟು ಇರೋ ದಿವಸ ಒಳ್ಳೆಯ ಮಾತಾಡಬೇಕು ಮತ್ತು ಚೆನ್ನಾಗಿ ಒಳ್ಳೆಯ ಊಟನ ಮಾಡಿಕೊಂಡು ಇರಬೇಕು ಅಷ್ಟೇ. ಮತ್ತು ನನ್ನ ಒಂದು ಫೇಸಲ್ಲಿ ಗ್ಲೋ ಏನಾದರೂ ಗ್ಲೋ ಎಲ್ಲ ಏನೂ ಬಂದಿಲ್ಲ, ಫೇಸು ಕೂಡ ದಪ್ಪ ಆಗಿಲ್ಲ. ಪಿಂಪಲ್ಸ್ ಮಾರ್ಕ್ ಏನಿದೆ ಅದು ಕಡಿಮೆ ಆಗಿದೆ, ಮತ್ತು ಪಿಂಪಲ್ಸ್ ಕಡಿಮೆ ಆಗಿದೆ. ಯಾಕಂದರೆ ನಾನು ಆಚೆ ಕಡೆ ಫುಡ್ಡು ತಿನ್ನೋದು ತುಂಬಾ ಅವಾಯ್ಡ್ ಮಾಡಿಬಿಟ್ಟಿದ್ದೀನಲ್ವ, ಮತ್ತು ನಾನು ಆಯಿಲಿ ಫುಡ್ ಎಲ್ಲ ತಿನ್ನೋದೆಲ್ಲ ಕಂಟ್ರೋಲ್ ಮಾಡಿದ್ದೀನ. ಸೊ ಅದರಿಂದ ಫೇಸಲ್ಲಿ ಚೇಂಜಸ್ ಇದೆ ಹೊರತು ಬೇರೆ ಇನ್ನೇನು ಹಾಕಿ ಚೇಂಜಸ್ಸು ಬಂದಿಲ್ಲ. ಸೊ ನೀವಾದ್ರೂ ಅಷ್ಟೇ ಆರಾಮಾಗಿ ಚೆನ್ನಾಗಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋದು ಕಡಿಮೆ ಫುಡ್ಗಳನ್ನ ತಿಂದರೆ ಎಲ್ಲರ ಸ್ಕಿನ್ನು ಕೂಡ ನಾರ್ಮಲ್ ಆಗೇ ಬರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ನ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಆವಾಗ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು. ಮತ್ತು ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ಸ್ವಲ್ಪ ಜಾಸ್ತಿ ವ್ಯೂಸ್ ಬರೋ ಥರ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಇವಾಗ ಮುಗಿಸ್ತಾ ಇದ್ದೀನಿ. ಮತ್ತು ವಿಡಿಯೋ ಇಷ್ಟ ಆಯಿತಾ, ಮತ್ತು ರೆಸಿಪಿ ಎಲ್ಲ ಇಷ್ಟ ಆಯಿತಾ ಕಾಮೆಂಟ್ ಮಾಡಿ. ಬಾಯ್. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಇನ್ನೂ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ನಿಮಗೆ ತೋರಿಸೋಣ ನಾನು ಯಾವ ಥರ ಮಾಡ್ಕೊತೀನಿ ಅಂತಂದ್ಬಿಟ್ಟು. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಈ ಪ್ರೆಗ್ನೆಂಟ್ ಟೈಮಲ್ಲಿ ಏನು ಮಾಡ್ತಾ ಇರೋದು, ಲಾಸ್ಟ್ ಮಂತಲ್ಲಿ ಏನೂ ಕೆಲಸ ಮಾಡೋದಿಲ್ಲ, ತುಂಬಾ ಆರಾಮ್ಸೆ ಮನೇಲಿ ಊಟ ಗೀಟ ಮಾಡ್ಕೊಂಡು ಇದ್ಬಿಡ್ತಾರೆ. ಬಟ್ ನಿಜವಾಗ್ಲೂ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಆ್ಯಕ್ಟಿವ್ ಆಗಿದ್ದಷ್ಟು ಬೇಬಿ ಆ್ಯಕ್ಟಿವ್ ಆಗಿರುತ್ತೆ. ಅದು ಮಾತ್ರ ನಿಜ ಅಂತಲೇ ಹೇಳ್ಬೋದು. ಬೇಕಂದರೆ ನೀವು ಡಾಕ್ಟರ್ ಹತ್ರ ಒಂದ್ಸಲ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕೇಳಿ ನೋಡಿ. ನಾವು ಎಷ್ಟು ಸೋಂಬೇರಿತನ ಇರ್ತೀವಿ, ನಮ್ಮ ಬೇಬಿನೂ ಕೂಡ ಅಷ್ಟೇ ಸೋಂಬೇರಿತನ ಆಗಿಬಿಡುತ್ತೆ. ನಾವು ಆ್ಯಕ್ಟಿವ್ ಆಗಿದ್ದಷ್ಟು ನಮ್ಮ ಬೇಬಿ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದಾದಮೇಲೆ ಲಾಸ್ಟ್ ವ್ಲಾಗಲ್ಲಿ ನನ್ನ ಒಂದು ಆ ಬೇಬಿಯ ಸಿಮ್ಟಮ್ಸ್ ಬಗ್ಗೆ ನಾನು ಹೇಳ್ಕೊಂಡಿದ್ದೆ. ಇನ್ನೂ ಒಂದಷ್ಟು ಕೆಲವು ಸಿಮ್ಟಮ್ಸ್ಗಳು ಇದೆ, ಅದನ್ನು ನಾನು ಮರ್ತೋಗ್ಬಿಟ್ಟಿದ್ದೆ. ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಯಾವಾಗಾದ್ರೂ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಸೀಮಂತದ್ದು ಎಲ್ಲ ಪ್ರಿಪ್ರೇಷನ್ಗಳು ಕೂಡ ನಡೀತಾ ಇದೆ. ಈ ಮಂತೆ ಈ ಮಂತೆ ಸೀಮಂತ ಇದೆ. ಇನ್ನೊಂದು 15 ಡೇಸ್ ಇದೆ ಅಷ್ಟೇ ಸೀಮಂತ. ಅದರ ವ್ಲಾಗ್ನೂ ಕೂಡ ನಾನು ಶೇರ್ ಮಾಡ್ಕೊತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ನನ್ನ ಒಂದು ಸೀಮಂತದ ಪ್ರಿಪ್ರೇಷನ್ ಯಾವ ಥರ ನಡೀತಾ ಇದೆ, ಮತ್ತು ನಾನು ಅದೇ ಸೀಮಂತಕ್ಕೆ ಏನೇನೆಲ್ಲ ಎಷ್ಟೆಷ್ಟು ಅಮೌಂಟ್ ಆಯಿತು, ಏನೇಂತಕ್ಕೆ
ಯಾವ ಥರ ನಾನು ಬಾರ್ಗೇನ್ ಮಾಡ್ಕೊಂಡಿರೋದು ಅಂತಲೂ ಕೂಡ ಒಂದು ಎಷ್ಟು ಬಜೆಟ್ ಆಯಿತು ಅಂತಲೂ ಕೂಡ ನಾನು ಶೇರ್ ಮಾಡ್ಕೊತೀನಿ. ಸೀಮಂತ ಎಲ್ಲ ಆದಮೇಲೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಬೆಂಗಳೂರಲ್ಲಿ ಇರೋರಿಗಾದರೆ ತುಂಬಾ ಯೂಸ್ ಆಗುತ್ತೆ. ಏಕಂತಂದರೆ ಇವಾಗ ನಾನು ಅಂದರೆ ಎಲ್ಲ ಗೊತ್ತಿರೋರೇ ಇರೋದ್ರಿಂದ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಇವಾಗಿನ ಒಂದು ರೇಟಲ್ಲಿ ಎಲ್ಲ ಕೂಡ ಕಾಸ್ಟ್ಲಿನೇ ಇದೆ. ಪ್ರತಿಯೊಂದಕ್ಕೂ ಅಂದ್ಕೊಂಡಿರೋಕ್ಕಿಂತ ಬಟ್ ಎಕ್ಸ್ಟ್ರಾನೇ ದುಡ್ಡಾಗುತ್ತೆ ಹೊರ್ತು ಯಾವುದು ಅಂದ್ಕೊಂಡಿರೋದಕ್ಕಿಂತ ಕಡಿಮೆ ಅಮೌಂಟಲ್ಲಿ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ. ಅದು ಇವಾಗಿನ ಒಂದು ಸಿಚುವೇಷನಲ್ಲಿ ನಾವು ಕೂಡ ಒಂದು ಕಡಿಮೆ ಅಮೌಂಟಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಯಾವುದು ಕೂಡ ನಮ್ಮ ಒಂದು ಲೈನ್ನ ಕ್ರಾಸ್ ಮಾಡಿ ಮಾಡ್ಕೊತಾ ಇರೋದು. ಇದರಲ್ಲಿ ಫೋಟೋಶೂಟ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಮತ್ತು ಎಲ್ಲ ಒಂದು ಇವಾಗ ಸ್ಯಾಮಿಯನ್ ಆಗಿರಲಿ ಅಥವಾ ಡೆಕೋರ್ ಆಗಿರಲಿ ಮತ್ತು ಊಟದ್ದಾಗಿರಲಿ ಎಲ್ಲನೂ ಕೂಡ ಒಂದು ಅಂದರೆ ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಎಲ್ಲ ಕೂಡ ಒಂದು ಕಡಿಮೆ ಅಮೌಂಟ್ ಅಂತಲೇ ಹೇಳ್ಬೋದು ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ. ಯಾಕಂದರೆ ನಾವು ಒಂದೇ ಕಡೆ ವಿಚಾರಿಸಿ ನಾವು ಯಾವುದೇ ಡಿಸಿಷನ್ ಕೂಡ ತಗೊಂಡಿಲ್ಲ. ಒಂದು 4-5 ಕಡೆ ವಿಚಾರಿಸ್ಕೊಂಡು ಎಲ್ಲಿ ನಮಗೆ ಕ್ವಾಲಿಟಿನೂ ಕೂಡ ಸೇಮ್ ಅದೇ ಥರ ಮಾಡಿಕೊಟ್ಟು ಫ್ರೆಂಡ್ಲಿ ಆಗಿ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಎಲ್ಲನೂ ಮಾಡಿಕೊಂಡು ನಾವು ಎಲ್ಲರಿಗೂ ಕೂಡ ಅಡ್ವಾನ್ಸ್ನ ನಾವು ಪೇ ಮಾಡಿರೋದು. ಕೆಲಸನೂ ಅಷ್ಟೇ. ಇವಾಗ ನಂದು ಸೀಮಂತ ಆಗುತ್ತಲ್ವ, ಸೊ ಅದರಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಲ್ವ, ಅವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ಇಷ್ಟು ಅಮೌಂಟ್ ಕೊಟ್ಟಿರೋದಕ್ಕೆ ಇವ್ರು ಮಾಡಿರೋ ವರ್ತಾ ಏನು ಅನ್ನೋದನ್ನು. ಆವಾಗ ನೀವು ಕಾಮೆಂಟ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡೆಫಿನೆಟ್ಲಿ ನನಗೆ ಮೆಸೇಜ್ನ ಮಾಡ್ಬೋದು. ಕಾಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ನಾನು ಶೇರ್ ಮಾಡ್ಕೊತೀನಿ. ನನಗೇನೆ ಅದರ ರೀಸನಬಲ್ ಅಂತ ಅನಿಸಿದೆ. ಸೊ ಅದು ನಿಮಗೂ ಕೂಡ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ. ಮತ್ತು ನಾವು ಅದನ್ನ ಪಾರ್ಟಿ ಹಾಲಲ್ಲಿ ಕೂಡ ನಾವು ಮಾಡ್ಕೊಬೋದಾಗಿತ್ತು. ಯಾಕಂತಂದರೆ ನಮ್ಮ ಒಂದು ಬಜೆಟ್ನ ನೋಡಿದ್ರೆ ಪಾರ್ಟಿ ಹಾಲಲ್ಲಿ ಮಾಡ್ಕೊಳ್ಳೋ ಬಜೆಟೇನೇ ಆಗಿರೋದು ನಮ್ಗೆ ಇವಾಗ. ಇದಕ್ಕೂ ಹೋಲಿಸ್ಕೊಂಡ್ರೆ ಸೇಮ್ ಪಾರ್ಟಿ ಹಾಲಲ್ಲೇ ನಾವು ಮಾಡ್ಕೊಬೋದಾಗಿತ್ತು. ಬಟ್ ನಾವು ಬೇಡ, ಮನೇಲೇ ಮಾಡ್ಕೊಳ್ಳೋಣ, ಪಾರ್ಟಿ ಹಾಲ್ ಬೇಡ ಅಂತಲೇ ನಾವು ಮನೇಲಿ ಮಾಡ್ಕೊಂಡಿದ್ದು. ಯಾಕಂದರೆ ಸೇಮ್ ಎರಡೂ ಒಂದೇ ಖರ್ಚಾಗಿದೆ. ಲಾಸ್ಟಲ್ಲಿ ನಾನು ಹೇಳ್ತೀನಲ್ಲ ಎಷ್ಟು ಖರ್ಚಾಯಿತು ಇಷ್ಟೆಷ್ಟು ಅಂತ, ಆವಾಗ ನಿಮಗೊಂದು ಐಡಿಯಾ ಬರುತ್ತೆ. ಯಾಕಂದರೆ ಸಾಕಷ್ಟು ಜನ ನಾನು ನೋಡಿದ್ದೀನಿ, ಕೇಳಿದ್ದೀನಿ ಪಾರ್ಟಿ ಹಾಲಲ್ಲಿ ಇಷ್ಟ ಆಗುತ್ತೆ ಇಷ್ಟೆಷ್ಟು ಅಂತ. ಸೇಮ್ ನಮಗೂ ಅಷ್ಟೇ ಆಗೋಗಿದೆ. ಅಂದರೆ ನಮ್ಮದು ಫೋಟೋಶೂಟ್ ಕೂಡ ಇನ್ಕ್ಲೂಡ್ ಆಗಿದೆ. ಫೋಟೋಶೂಟ್ ಅಷ್ಟೇ ಕೂಡ ನಮಗೆ ಒಂದು ಒಳ್ಳೆ ರೀಸನಬಲ್ಲೇ ಮಾಡಿಕೊಟ್ಟಿದ್ದಾರೆ. ಈ ಬಜೆಟ್ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ವೇನೋ. ವಿತ್ ಆಲ್ಬಮ್ ಕೂಡ ನಾವು ಕೇಳಿರೋದ್ರಿಂದ ನೀವು ಒಂದು ಸಲ ಬೇರೆ ಕಡೆ ವಿಚಾರಿಸಿ ನೋಡಿ. ನಾನು ಹೇಳ್ತೀನಿ ಲಾಸ್ಟಲ್ಲಿ, ಆವಾಗ ಬೇರೆ ಕಡೆ ವಿಚಾರಿಸಿ ನೋಡಿ. ನಿಮಗೂ ಕೂಡ ಬಜೆಟಲ್ಲಿ ತುಂಬಾ ವೇರಿ ಅಂತಲೇ ಅನ್ನಿಸ್ಬೋದು. ಎಲ್ಲ ಆಲ್ಬಮ್ ಎಲ್ಲ ಬಂದಮೇಲೆ ಅದರ ಔಟ್ಪುಟ್ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು ಡೆಫಿನೆಟ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಸೆಂಡ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು. ಯಾಕಂದರೆ ನಾವು ಯಾವ ಮದುವೆಲೂ ಕೂಡ ಯಾವುದೇ ಫೋಟೋಶೂಟ್ ಆಗಲಿ ಏನು ನಾವು ಮಾಡ್ಸೋಕ್ಕೆ ಹೋಗಿಲ್ಲ. ಸೊ ಅದರಿಂದ ಇವಾಗ ನಾವು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ದೀವಿ ಅಷ್ಟೇ. ಮತ್ತು ಇನ್ನು ಯಾವಾಗ ಪದೇ ನಾವು ಮಾಡಿಸ್ಕೊಳ್ಳೋಕೆ ಹೋಗ್ತೀವ. ಸೊ ಅದರಿಂದ 2 ಸೀಮಂತದ್ದು ಮತ್ತು ಸೀಮಂತದ್ದು ಮತ್ತು ಮೆಟರ್ನರಿ ಶೂಟ್ ಎರಡೂ ಕೂಡ ಒಂದೇ ಆಲ್ಬಮಲ್ಲಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಮತ್ತು ನನ್ನ ಒಬ್ಬರು ಕಝಿನ್ ಅಂತ ಇದ್ದರು, ಇನ್ನೇನು ಬೇಬಿ ಆದಮೇಲೆ ಬೇಬಿದು ಫೋಟೋಶೂಟ್ ಮಾಡಿಬಿಟ್ಟು ಒಂದೇ ಆಲ್ಬಮಲ್ಲಿ ಹಾಕಿಬಿಡ್ರಿ ಸರಿ ಹೋಗುತ್ತೆ ಅಂತ ಇದ್ದರು. ನಾನು ಸುಮ್ಮನೆ ನಗ್ತಾಯಿದ್ದೆ, ಬೇಡಪ್ಪ ಅದ್ರದ್ದು ಸಪ್ರೇಟ್ ಮಾಡ್ಕೊಳ್ಳೋಣ, ನಮ್ಮದು ಸಪ್ರೇಟ್ ಇರಲಿ ಅಂದ್ಬಿಟ್ಟು. ನೋಡಿ, ಯಾವಾಗ ಮಾಡಿಸ್ಕೊಬೇಕು ಏನು ಮಾಡ್ಕೊಬೇಕು ಅದು ಆವಾಗಲೇ ಮಾಡ್ಕೊಳಕ್ಕಾಗೋದು. ಅದಕ್ಕಿಂತ ಒಂದು ಟೈಮ್ ಅಂತ ಬರುತ್ತಲ್ವ. ಇವಾಗ ನಮ್ಗೆ ಯಾವುದೇ ಶೂಟ್ ಮಾಡ್ಕೊಳ್ಳೋ ಅಂಥ ಒಂದು ಸನ್ನಿವೇಶ ಬಂದಿರಲಿಲ್ಲ. ಸೊ ಅದಕ್ಕೆ ನಾವು ಮಾಡ್ಕೊಂಡಿರಲಿಲ್ಲ. ಇವಾಗ ಸಿಚುವೇಶನ್ ಬಂದಿದೆ. ಸೊ ಅದಕ್ಕೋಸ್ಕರ ಇವಾಗ ಮಾಡ್ಕೊತಾ ಇದ್ದೀವಿ. ತುಂಬ ಗ್ರ್ಯಾಂಡಾಗೇನು ಮಾಡ್ಕೊತಾ ಇಲ್ಲ, ಸಿಂಪಲ್ಲಾಗೇ ಮಾಡ್ಕೊತಾ ಇರೋದು. ಅಂದರೆ ತುಂಬ ಸಿಂಪಲ್ಲಾಗೂ ಮಾಡ್ಕೊತಾ ಇಲ್ಲ, ತುಂಬ ಗ್ರ್ಯಾಂಡಾಗೂ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗೂ ಮಾಡ್ಕೊತಾ ಇಲ್ಲ. ಒಂದು ಮೀಡಿಯಮಲ್ಲಿ ನಮ್ಮ ಬಜೆಟ್ ಯಾವ ಥರ ಇದೆ ಅದರ ಪ್ರಕಾರ ನಾನು ಮಾಡ್ಕೊತಾ ಇದ್ದೀನಿ. ನೀವು ಸೀಮಂತದ ಬ್ಲಾಗ್ ಎಲ್ಲ ಬರುತ್ತಲ್ವ, ನೀವು ನೋಡಿ ನಿಮಗೆ ಇಷ್ಟ ಆಗುತ್ತಾ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತು ಎಲ್ಲ ಕ್ಲೀನೆಲ್ಲ ಮಾಡ್ಕೊತಾ ಇದ್ದೀನಿ ಇವಾಗ ಒಂದೊಂದೇ ಒಂದು ಸ್ವಲ್ಪ
ಸ್ವಲ್ಪ ಡೀಪ್ ಕ್ಲೀನ್ ಏನು ಮಾಡೋದಿದೆ ಅದನ್ನು ಮಾಡ್ಕೊತಾ ಇದ್ದೀನಿ. ನನಗೆ ಯಾವ ಕೆಲಸ ಆಗುತ್ತೆ ಆ ಕೆಲಸನ ಮಾಡ್ಕೊತಾ ಇದ್ದೀನಿ. ಅದು ನನ್ನ ಜೊತೆಗೆ ಸ್ವಲ್ಪ ಕೆಲಸ ಮಾಡೋ ಥರ ಕೆಲಸಗಳನ್ನ ನಮ್ಮಮ್ಮ ಬಂದ ಮೇಲೆ ಮಾಡ್ಕೊತೀನಿ. ಒಂದೊಂದೇ ರೂಮ್ನು ಕೂಡ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಬೇಡದೇ ಇರೋದನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಫುಲ್ಲು ಮನೆಯೆಲ್ಲ ಹೆವಿ ಅಂತ ಅನ್ನಿಸ್ತದೆ. ಎಲ್ಲ ಕಡೆ ಡಂಪ್ ಮಾಡಿ ಸರಿ ಬೇಡದೇ ಇರೋದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಬೇಕಾಗಿರೋದು ಅಷ್ಟೇ ಇಟ್ಕೊಳ್ಳೋಣ. ಯಾಕಂದರೆ ನನಗೂ ಇನ್ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಒಬ್ಬರೇ ಇದ್ದಾಗ ಹೆಂಗೋ ಮಾಡ್ಕೊತಾ ಇದ್ವಿ, ಆಮೇಲೆ ಮಕ್ಕಳು ಅದು ಇದು ಅಂತ ಆಮೇಲೆ ಇನ್ನು ಅದರದ್ದೇ ಆಗೋಗಿರುತ್ತೆ. ಇನ್ನು ಮನೆ ಕೆಲಸ ಎಲ್ಲಿ, ಡೀಪ್ ಕ್ಲೀನ್ ಎಲ್ಲಿ. ಸೊ ಅದರಿಂದ ಇವಾಗಲೇ ಆದಷ್ಟು ಬೇಡದಿರೋರೆಲ್ಲ ತೆಗೆದು ಬೇಕಾಗಿರೋದನ್ನು ಮಾತ್ರ ಎತ್ತಿಟ್ಕೊತಾ ಇದ್ದೀನಿ. ಅದರಿಂದನೇ ಡ್ರೆಸ್ಸಿಂಗ್ ಟೇಬಲಲ್ಲಿ ಒಂದಷ್ಟು ಡಂಪ್ ಮಾಡಿ ಒಂದಷ್ಟು ಆಗೋಗಿತ್ತು. ಸೊ ಇವಾಗ ಅದರಲ್ಲೂ ಕೂಡ ಎಲ್ಲನೂ ಬೇಡದೇ ಇರೋದನ್ನೆಲ್ಲ ಬಿಸಾಕ್ಬಿಟ್ಟು ಬೇಕಾಗಿರೋದು ಅಷ್ಟೇ ಇಟ್ಕೊತಾ ಇದ್ದೀನಿ ಇನ್ಮೇಲೆ. ಯಾಕಂದರೆ ಬೆಂಗಳೂರಲ್ಲಿ ಬಾಡಿಗೆ ಮನೆಗಳಲ್ಲಿ ಬೇಡದೇ ಇರೋದನ್ನೆಲ್ಲ ಇಟ್ಕೊಳ್ಳೋಕ್ಕಂತೂ ಸ್ಪೇಸ್ ಅಂತೂ ಇರೋದಿಲ್ಲ. ಇಲ್ಲಿ ತುಂಬಾ ಕಂಜೆಸ್ಟೆಡ್ ಅಂತಲೇ ಹೇಳ್ಬೋದು. ಕೆಲವೊಂದು ಮನೆಗಳು ದೊಡ್ಡದಾಗಿರ್ತವೆ, ಕೆಲವೊಬ್ಬರು ಮನೆಗೂ ಚಿಕ್ಕದಾಗೂ ಇರ್ತವೆ. ಬಟ್ ನಾವು ಯಾವ ಥರ ಮನೇಲಿ ಐಟಮ್ಸ್ಗಳನ್ನ ಇಟ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಬೇಡದೇ ಇರೋದನ್ನೆಲ್ಲ ಇಟ್ಕೊಳ್ಳೋದು ತುಂಬ ವೇಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಅದರಿಂದನೇ ಎಲ್ಲನೂ ಕೂಡ ಹಾಕಿ ಬೇಕಾಗಿರೋದಷ್ಟೇ ನೀಟಾಗಿ ಇಟ್ಕೊತಾ ಇದ್ದೀನಿ. ಒಂದೊಂದೇ ಕೆಲಸ ಮಾಡ್ಕೊಂಡು ಇನ್ನೇನು ಹತ್ರನೂ ಬರ್ತಾಯಿದೆ ಸೀಮಂತ. ಏನು ಒಂದು ಮಂತ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾವ ಥರ ಪಟ ಅಂತ ಆಗೋಗ್ತಾಯಿದೆ. ನನಗೇನು ಇವಾಗ 8 ಮಂತ್ ಯಾವ ಥರ ಕಂಪ್ಲೀಟ್ ಆಯಿತು ಅನ್ನೋದೇ ಇಲ್ಲ. ಒಂಥರ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಬಂದುಬಿಟ್ಟಿದೆ. ಅದು ಹಂಗೆ ತುಂಬ ಫಾಸ್ಟಾಗಿ ಓಡ್ತಾಯಿದೆ. ಇವಾಗಿನ ಒಂದು ದಿನಗಳಂತೂ ಕೇಳೋಂಗಿಲ್ಲ. ಇವಾಗಿನ ಜನ್ರೇಷನ್ನು ಅಷ್ಟೇ ತುಂಬಾ ಫಾಸ್ಟಾಗಿರುತ್ತೆ. ಇವಾಗಿನ ಜನ್ರೇಷನ್ ಮಕ್ಕಳು ಕೂಡ ಅಷ್ಟೇ ಮೊದಲ ಥರ ಅಂತೂ ಯಾರೂ ಇಲ್ಲ. ಎಲ್ಲ ಫಾಸ್ಟಾಗಿ ಎಲ್ಲನೂ ಕಲ್ತ್ಕೊತಾರೆ. ಎಲ್ಲ ಅವ್ರದ್ದೇನು ಇದೆ ಅವ್ರವರೇ ಮಾಡ್ಕೊತಾರೆ. ನಮ್ಮ ಥರ ಒಳ್ಳೆ ದದ್ದಿ ಥರ ಯಾರೂ ಇರೋದಿಲ್ಲ ಇವಾಗ. ಸೊ ನಾನು ಕೂಡ ಅಷ್ಟೇ. ಆಮೇಲೆ ನಮ್ಮ ಕಡೆ ಅಂತ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಮ್ಮೂರ ಕಡೆ ಎಲ್ಲ ನಾವು ಮಕ್ಕಳೇ ಫಸ್ಟ್ ಹುಟ್ಟಿದಾಗ ಯಾವುದೇ ರೀತಿ ಹೊಸ ಬಟ್ಟೆಗಳನ್ನ ನಮ್ಮ ಕಡೆ ಹಾಕೋದಿಲ್ಲ. ಒಂದೊಂದು ರೀತಿ ಒಂದೊಂದು ಕಡೆ, ಬಟ್ ನಮ್ಮ ಕಡೆ ಅಂತೂ ಹಾಕೋದಿಲ್ಲ. ಸೊ ಅದರಿಂದನೇ ಆದಷ್ಟು ಈ ಥರ ಕಚ್ಚೆ ಥರ ಕಟ್ಟೋದಕ್ಕೆ ಒಂದಷ್ಟು ಕಾಟನ್ ಬಟ್ಟೆಗಳನ್ನ ನಾವು ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೆ. ಅಮ್ಮ ಮನೇಲಿರೋದನ್ನ ಕಾಟನ್ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಕೊಟ್ಟಿದ್ರು. ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೆ. ತುಂಬ ಜಾಸ್ತಿನೂ ಕಟ್ ಮಾಡ್ಕೊತಾ ಇಲ್ಲ. ಯಾಕಂದರೆ ಮಂತ್ ಕಳೀತಾ ಮಕ್ಕಳು ದೊಡ್ಡವರಾಗ್ತಾ ಇರ್ತಾರಲ್ಲ, ಆವಾಗ ಬಟ್ಟೆಗಳು ದೊಡ್ಡದಾಗಿ ಬೇಕಾಗತ್ತೆ. ಅದಕ್ಕೆ ಒಂದೊಂದು 2 ಮಂತ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿಕೊಂಡು ಇಟ್ಕೊಬೋದು. ಇವಾಗ ಸಾಕಷ್ಟು ಜನ ಡೈಪರ್ಗಳನ್ನ ಯೂಸ್ ಮಾಡ್ತಾರೆ. ಡೈಪರ್ಗಳನ್ನ ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಸೊ ಮನೇಲಿದ್ದಾಗ ಈ ಥರ ಬಟ್ಟೆಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಒಂದು ಸೇಫ್ ಆಗಿರುತ್ತೆ. ನೀಟಾಗಿ ವಾಶ್ ಮಾಡಿ ಇದು ಮಾಡ್ಕೊಬೋದು. ಡೈಪರ್ ಅಂದರೆ ಯಾವಾಗಲೂ ಅದನ್ನೇ ಹಾಕೋದು ಅಷ್ಟೊಂದು ಒಳ್ಳೆಯದಲ್ಲ. ಈ ಥರ ಮನೇಲಿ ಮಾಡೋರಿದ್ದರೆ ಮಾಡ್ಕೊಬೋದು. ಒಬ್ಬೊಬ್ಬರಿಗೆ ಏನೂ ಮಾಡೋಕ್ಕೆ ಯಾರೂ ಇರೋದಿಲ್ಲ, ಅಂಥವ್ರು ಏನೂ ಮಾಡೋದಕ್ಕಾಗೋದಿಲ್ಲ. ಅನಿವಾರ್ಯ ಅವ್ರಿಗೆ ಡೈಪರ್ನ ಯೂಸ್ ಮಾಡಬೇಕಾಗತ್ತೆ. ಒಂದಷ್ಟು ಕಾಟನ್ ಬಟ್ಟೆಗಳು ಕೆಳಗಡೆ ಹಾಸೋದಕ್ಕಾಗಿರಲಿ, ಸ್ವಲ್ಪ ಒರೆಸೋದಕ್ಕಾಗಿರಲಿ, ಈ ಥರ ಬಟ್ಟೆಗಳು ಎಲ್ಲನೂ ಕೂಡ ಆರ್ಗನೈಸ್ ಮಾಡಿ ಇಟ್ಕೊತಿದ್ದೀನಿ. ಯಾಕಂದರೆ ದಿನ ಬೇಗ ಕಳೀತಾ ಇರುತ್ತಲ್ವ, ಎಲ್ಲ ಒಂದೊಂದೇ ರೆಡಿ ಮಾಡಿ ಇಟ್ಬಿಟ್ರೆ ತಲೆನೋವು ಇರೋದಿಲ್ಲ. ಬೇಕು ಅಂದವಾಗ ಪಕ್ಕದಲ್ಲಿದ್ದರೂ ಕೂಡ ಎತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಎಲ್ಲನೂ ಕಟ್ ಮಾಡಿ ನೀಟಾಗಿ ಒಂದು ಕಡೆ ಎತ್ತಿಟ್ಬಿಟ್ರೆ ಏನೇನು ಬೇಕು. ಮತ್ತು ಬೇಬಿದು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಬೇಕು. ನಂದು ಕೂಡ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಬೇಕು, ಹಾಸ್ಪಿಟಲ್ ಬ್ಯಾಗ್ದು. ಅದಕ್ಕೆ ಏನೇನು ತೊಗೋತೀನಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬಟ್ ಬೇಬಿಗೆ ಅಂತಂದ್ಬಿಟ್ಟು ಏನೂ ಬೈ ಮಾಡಿಲ್ಲ. ಬಟ್ಟೆಗಳು ಮಾತ್ರ ತೊಗೊಳಕ್ಕೆ ಹೋಗಿಲ್ಲ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಬೇಕೇ ಬೇಕು ಎಲ್ಲರೂ. ಮತ್ತು ಮಕ್ಕಳಾದಮೇಲೆ ನಮ್ಮ ಕಡೆ ಯಾವುದೇ ಬಟ್ಟೆ ಹಾಕೋದು, ಇಲ್ಲ ಅಂತಂದರೆ ಯಾವುದಾದ್ರು ನಮ್ಮ ರಿಲೇಷನ್ಸಲ್ಲಿ ಬಟ್ಟೆಗಳನ್ನ ಇಸ್ಕೊಂಡು ಅದನ್ನು ನಾವು ಹಾಕ್ತೀವಿ. ಮತ್ತು ಈ ಒಂದು ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಲವ್ ಯು ಆಲ್.